ಶಾಂತನು ನಿನಗೆ ವಿಶುಗೆ ಈ ಮನೆಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾನೆ, ಸ್ವಲ್ಪ ನೆನಪು ಮಾಡ್ಕೊ. ನಿಮ್ಗಳ ಕಣ್ಣಿಗೆ ಇವತ್ತು ಸತ್ಯ ಕಾಣಿಸ್ತಿಲ್ಲ ಅತ್ತೆ, ಮುಂದೊಂದ್ ದಿನ ಗೊತ್ತಾಗತ್ತೆ ಅವ್ನು ಎಂಥವ್ನು ಅಂತ. ರಾಧಿಕಾ, ಬಾಯ್ ಮುಚ್ಚು. ತಲೆಗೆ ಕೆಟ್ಟಿದ್ಯಾ ನಿನಗೆ? ಇವತ್ತು ನೀನ್ ಮಾಡಿ ಬಂದಿರೋ ಕೆಲಸ ತಪ್ಪು ಅಂತ ಒಪ್ಕೊಳ್ಳೋದಕ್ಕೆ ಏನಾಗಿದೆ ನಿನ್ಗೆ? ಖಂಡಿತ ತಪ್ಪಲ್ಲಮ್ಮ. ಇದರಲ್ಲಿ ರಾಧಿಕಾದೇನು ತಪ್ಪಿಲ್ಲ. ಅಲ್ಲಿ ಜನ ಒತ್ತಾಯ ಮಾಡಿದ್ದಕ್ಕೆ ರಾಧಿಕಾ ಈ ರೀತಿ ಮಾಡಿದ್ಲು. ಅದು ಅಲ್ಲದೆ ರಾಧಿಕಾ ನನ್ನ ತೆಗಳೋದು ಇದೇನು ಹೊಸದಲ್ಲ ಬಿಡಿಮ್ಮ. ಆದ್ರೂ ನನಗೆ ತುಂಬಾ ಖುಷಿಯಾಗಿದೆ. ಅಲ್ಲಿನ ಜನ ಈಗಲೂ ವಿಷಯ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿಯಾರ ಗೊತ್ತಾ? ಆ ಪ್ರೀತಿನೇ ರಾಧಿಕಾನೇ ತೀರ್ಪು ಹೇಳಿ ಅಂತ ಒತ್ತಾಯ ಮಾಡ್ತಾರೆ. ರಾಧಿಕಾ ತೀರ್ಪು ಹೇಳಿದೆ, ಇದರಲ್ಲಿ ಅವಳದೇನೋ ತಪ್ಪಿಲ್ಲಮ್ಮ. ಹೌದು ಅದಕ್ಕೆ ಪಾಪ ಯಾಕೆ ಇವಳು ಸುಮ್ಮನೆ ಬೈಯೋದು? ನಾಳೆ ಇವಳು ತಪ್ಪು ಮಾಡಿದ್ರು ಹಾಗೆ ನೋಡ್ಕೊಳ್ಳಿ. ರಾಧಿಕಾ, ಎಲ್ಲರೂ ಹೀಗಂದ್ರು ಅಂತ ನೀನೇನು ಬೇಜಾರು ಮಾಡ್ಕೋಬೇಡ. ಒಳ್ಳೆ ಕೆಲಸನೇ ಮಾಡಿದೀಯ, ನನಗಂತೂ ತುಂಬಾ ಖುಷಿ ಆಗಿದೆ. ಪಂಚಾಯತಿ ಕಟ್ಟೆಯಲ್ಲಿ ಸರಿಯಾದ ತೀರ್ಪೆ ಕೊಟ್ಟೆ ಅಂತ ಕೇಳ್ಪಟ್ಟೆ. ಗುಡ್. ಒಳಗೋ. ನಿನಗೆ ಮೊದಲನೇ ದಿನಾನೇ ಹೀಗೆ ಅವಮಾನ ಆಗತ್ತೆ ಅಂತ ನಾವ್ಯಾರೂ ಅನ್ಕೊಂಡಿರ್ಲಿಲ್ಲಪ್ಪ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಅವಮಾನ ಅಲ್ಲಮ್ಮ, ಇವತ್ತು ನನಗೆ ತುಂಬಾ ಖುಷಿಯಾದ ದಿನ. ಇವತ್ತು ನಮ್ಮ ವಿಷಯ ಮೇಲೆ, ಈ ಮನೆ ಮೇಲೆ ಜನ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾದ ದಿನ. ಕೆಲವೊಂದ್ಸಲ ಸಣ್ಣ ಪುಟ್ಟ ನಿರಾಸೆಗಳಾಗಬೇಕು, ಆಗ್ಲೇ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟಾಗಿ ಹೇಳಿ. ಅಮ್ಮ, ಇವತ್ತೊಂದು ದಿನಕ್ಕೆ ಎಲ್ಲ ಮುಗಿದೋಯ್ತು ಅಂತ ಯಾಕೆ ಅನ್ಕೋಬೇಕು? ರಾಧಿಕಾನ ಸದ್ಯಕ್ಕೆ ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡಿ. ಈ ವಿಷಯಕ್ಕೆ ಎತ್ಕೋದು ಬೇಡ. ಆಯ್ತು ಶಾಂತಿ. ತಡಿಬಾರ್ದಾಗಿದ್ದೀನೋ, ಗ್ರಹಚಾರ ಬಿಡಿಸ್ತಾ ಇದ್ದೆ ಅವಳಿಗೆ. ಅಲ್ಲ ಡ್ಯಾಡ್, ನಾವು ಬಯಸಿದ್ದಾಗಿದೆ ಅಂದ್ಮೇಲೆ ಗ್ರಹಚಾರ ಬಿಡಿಸೋದು ಎಲ್ಲಿಂದ ಬಂತು? ಪಾರ್ಟಿ ಮಾಡೋದಲ್ವೇ? ನಾವು ಬಯಸಿದ್ದ. ಹಾ, ಶಾಂತನು ಪೀಠದ ಮೇಲೆ ಕೂರೋದು ನಮ್ಗೆ ಇಷ್ಟ ಇರಲಿಲ್ಲ. ಅದು ರಾಧಿಕಾಳಿಂದ ತಪ್ಪೋಯ್ತು. ಆಗೋ ಪಟ್ಟಾಭಿಷೇಕನ ಅವಳು ತಪ್ಪಿಸಿದಾಳೆ ಅಂದ ಮೇಲೆ ಅವಳ ಮೇಲೆ ಕೂಗಾಡೋದ್ರಲ್ಲಿ ಅರ್ಥ ಇಲ್ಲ. ಈಗ ಒಂದು ವೇಳೆ ಶಾಂತನು ಪಟ್ಟದ ಮೇಲೆ ಕೂತಿದ್ರೆ ಮುಂದೇನಾಗ್ತಿತ್ತು ಅಂತ ನೆನ್ಪು ಮಾಡ್ಕೊಳ್ಳಿ. ಇವಳು ಕೂತ್ಕೊಂಡ್ರೆ ಮೇಲೆ ಹೇಳ್ತಾಳ, ಆಮೇಲೆ ಅದು ನಮಗೆ ಸಿಗೋದು ಚಿಪ್ಪೆ ತಾನೆ. ನೋಡಿ ಡ್ಯಾಡ್, ಒಂದ್ ಹೆಣ್ಣು ಧರ್ಮಾಧಿಕಾರಿಯಾಗಿದ್ದು ಇತಿಹಾಸದಲ್ಲೇ ಇಲ್ಲ. ಮುಂದೆ ರಾಧಿಕಾ ಆ ಪೀಠದ ಮೇಲೆ ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ಪದ್ಧತಿನೆಲ್ಲ ಗಾಳಿಗೆ ತೂರಿ ಆಗ ಅನಾಹುತನ ತಪ್ಪಿಸಿದಾಳೆ. ಅದಕ್ಕಾದ್ರೆ ನಾವು ಹೆಮ್ಮೆ ಪಡೋಣ. ಅಲ್ಲ, ರಾಧಿಕಾಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು ಅಂತ? ಡ್ಯಾಡ್, ನಮಗೆ ಗೊತ್ತಿಲ್ಲದೆ ಇರೋ ಕೆಲವು ಶಾಂತನು ವಿಚಾರಗಳು ರಾಧಿಕಾಗೆ ಏನಾದ್ರೂ ಗೊತ್ತಾಗೋಯ್ತಾ? ಶಾಂತನು ನೋಡಿದ್ರೆ ಯಾಕೆ ಕೂರ್ಕೋತಾಳೆ ಅಂತಾನೆ ಗೊತ್ತಾಗ್ತಾ ಇದೆ. ಮೊದಲು ಅದನ್ನ ಕಂಡಿಡಿದ್ವಿ. ಹೊಟ್ಟೆ ಕಿಚ್ಚು ಅಷ್ಟೇ. ಅವಳ ಗಂಡನ ಸ್ಥಾನದಲ್ಲಿ ನಾನು ಕೂರ್ತೀನಿ ಅನ್ನೋ ಕೀಳರಿಮೆ ಅವಳಿಗೆ. ಅಷ್ಟು ಬಿಟ್ರೆ ಬೇರೇನೂ ಇಲ್ಲ. ಅಂತೂ ಕೊನೆ ಕ್ಷಣದಲ್ಲಿ ನಿಮ್ ಬುದ್ಧಿ ತೋರಿಸ್ಬಿಟ್ರಿ. ಯಾಕಪ್ಪ, ನಾವೇನ್ ಮಾಡಿದ್ವಿ? ನೀನ್ ಹೇಳ್ದಾಗೆ ಕೇಳ್ತಾ ಇದೀವಲ್ಲ. ರಾಧಿಕಾ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೇಗ್ ಬಂದ್ಲು ಅಂತ ಕೇಳ್ತಾ ಇದ್ದೀನಿ. ಅವಳು ನಂಬಿದ ಕೃಷ್ಣ ಅವಳನ್ನ ಕೈ ಹಿಡ್ಕೊಂಡು ಅಲ್ಲಿವರೆಗೂ ಕರ್ಕೊಂಡು ಹೋಗಿರ್ಬೋದು, ಯಾರಿಗೊತ್ತು? ನೋಡ್ ಶಾಂತನು, ಈ ವಿಷಯಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ. ನಿಜ ಹೇಳಬೇಕು ಅಂದ್ರೆ ರಾಧಿಕಾ ಅಲ್ಲಿ ಬಂದಿದ್ದು ನಮಗೆ ಗೊತ್ತೇ ಇಲ್ಲ. ಅವಳು ತೀರ್ಪು ಕೊಟ್ಟಾದ್ಮೇಲೆ ನಮ್ ಕಿವಿಗೆ ಬಿದ್ದಿದ್ದು. ಮುಂಚೆ ಅವಳ ಬಗ್ಗೆ ನಮಗೆ ತುಂಬಾ ಕೋಪ ಬಂತು. ಆಮೇಲೆ ಒಳ್ಳೆ ಕೆಲಸ ಮಾಡಿದಾಳಂತ ಖುಷಿನೂ ಆಯ್ತು ಅಲ್ವ ಪ್ರದೀಪ? ಹೌದು ಡ್ಯಾಡ್. ಸೋಲಿಲ್ಲದ ಸರದಾರ ಶಾಂತನು ರಾಧಿಕಾನ್ ಮುಂದೆ ಈ ರೀತಿ ಸೋಲ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಶಾಂತನು, ಈ ನಿನ್ನ ಸೋಲು ಸಾವಿಗೆ ಸಮಾನ. ಪಾಪ, ಈ ದಿನಕ್ಕೋಸ್ಕರ ಎಷ್ಟೆಲ್ಲಾ ಕಷ್ಟಪಟ್ಟಿದ್ದೆ ಅಲ್ಲ. ಏನ್ ಮಾಡೋದು, ಎಲ್ಲ ನೀರಿನಲ್ಲಿ ಹುಣಸೆಹಣ್ಣು ತುಳಿದಾಗಾಯ್ತು. ಇದರಲ್ಲಿ ನೀವಿಬ್ರು ಕೈವಾಡ ಇದೆ ಅಂತ ಏನಾದ್ರು ಗೊತ್ತಾದ್ರೆ ಮುಂದೆ ಆಗೋ ಪರಿಣಾಮ ನೆಟ್ಟಿಗಿರಲ್ಲ, ಹೇಳ್ತಾ ಇದ್ದೀನಿ. ಕೃಷ್ಣನ ಮೇಲೆ ಆಣೆ, ಇದರಲ್ಲಿ ನಂದು ಪ್ರದೀಪಂದು ಯಾವುದೇ ರೀತಿ ಕೈವಾಡ ಇಲ್ಲ. ನೀವು ನಂಬಿಕೆಗೆ ಅರ್ಹರಲ್ಲ. ಸೇಮ್ ಟು ಯು. ಡ್ಯಾಡ್, ಶಾಂತನನ್ನ ಈ ಸ್ಥಿತಿಲಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ಕೊನೆಗೂ ನಮ್ಮ ಆಸೆನ ರಾಧಿಕಾ ಈಡೇರಿಸ್ಬಿಟ್ರು. ನಾಯಿಗೆ ಗಾಯ ಮಾಡಾಗಿದೆ, ಹುಷಾರಾಗಿರ್ಬೇಕು, ಕಚ್ಚಿದ್ರೆ ಕಷ್ಟ. ನಿಲ್ಸಿ ನಿಲ್ಸಿ. ನ್ಯಾಯ ಮಾರ್ಗದಲ್ಲಿ ಹೋಗಿದ್ರೆ ಇವತ್ತು ಇದೇ ಪೀಠ ನಿಮ್ಗೆ ಅಭಿನಂದಿಸ್ತಾ ಇತ್ತು. ಹಿಂಸೆಗೆ ಹಿಂಸೆನೆ ಉತ್ತರ ಅನ್ನೋ ನಿಮ್ ಈ ವಾದನ ಈ ಪೀಠ ಖಂಡಿತ ಒಪ್ಪೋದಿಲ್ಲ. ಈ ಊರಿಂದಾನೇ ನಿಮ್ಗೆ ಬಹಿಷ್ಕಾರ ಹಾಕ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ.
ಇಷ್ಟು ಮುಂದುವರಿತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೀಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ. ಅವಳಿಗೆ ಇಷ್ಟು ಧೈರ್ಯ ಹೇಗೆ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವಳನ್ನ ಬದುಕೋಕ್ ಬಿಟ್ಟಿದ್ದೆ ತಪ್ಪಾಗೋಯ್ತು. ವಿಷು ಹತ್ರನೇ ಕಳಿಸ್ಬಿಡ್ಬೇಕಿತ್ತು. ಸಣ್ಣ ಹುಲ್ಕಡ್ಡಿ ಅನ್ಕೊಂಡಿದ್ದೆ, ಇಷ್ಟು ದೊಡ್ಡ ಬೆಟ್ಟ ಆಗಿ ಬೆಳಿತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ವಿಷುನ ಸ್ವರ್ಗಕ್ಕೆ ಕಳಿಸ್ದವನ್ಗೆ ರಾಧಿಕಾ ದೊಡ್ಡ ವಿಷಯ ಅಲ್ಲಮ್ಮ. ನನ್ನ ದಾರಿಗೆ ಮುಳ್ಳಾಗಿದ್ದಾಳೆ ಅಂದ್ರೆ ಆ ಮುಳ್ಳನ್ನ ನಾನು ಹೆಚ್ಚು ದಿನ ಇಟ್ಕೊಳ್ಳೋದಿಲ್ಲ. ನನ್ನ ಕಾಲಿಗೆ ಚುಚ್ಚೋಕ್ ಮುಂಚೆನೆ ನನ್ನ ದಾರಿಯಿಂದ ಕಿತ್ತು ಬಿಸಾಕ್ತೀನಿ. ಬೇಡ, ಇಷ್ಟು ಬೇಗ ಆ ಕೆಲಸ ಮಾಡೋದು ಬೇಡ. ಈಗ ತಾನೇ ವಿಷು ಸತ್ತಿದ್ದಾನೆ. ಇವಳು ಹೋಗ್ಬಿಟ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಬೇರೆ ದಾರಿ ಇಲ್ಲಮ್ಮ. ವಿಷುನ ಹೇಗೆ ಅನುಮಾನ ಬರದೇ ಸಾಯಿಸಿದ್ನೋ ಇವಳಿಗೂ ಅದೇ ಗತಿ ಕಾಣಿಸ್ತೀನಿ. ಬೇಡ ಅನ್ನಲ್ಲ, ನಾನು ಹೇಳೋವರೆಗೂ ನೀನು ಆ ಕೆಲಸ ಮಾಡೋದು ಬೇಡ. ಸಮಯಕ್ಕೆ ಸರಿಯಾಗಿ ಅವಳಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಯಾರೋ ಅವಳನ್ನ ಹೇಳಿ ಕಳಿಸಿದ್ದಾರೆ ಅನ್ಸತ್ತೆ. ಹೌದು ಶಾಂತನು, ಇಲ್ಲ ಅಂದ್ರೆ ಅವಳಲ್ಲಿಗೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಆ ವಿಷ್ಣು ಪ್ರದೀಪ್ ಮೇಲೆ ಅನುಮಾನ. ಇಲ್ಲ, ಅವರು ಅವಳನ್ನ ಕರ್ಸೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ರಾಧಿಕಾ ತೀರ್ಪು ಕೊಡೋದು ಅವರಿಗೂ ಇಷ್ಟ ಇಲ್ಲ. ನನಗೆ ಆ ಮನೇಲೊಬ್ಬ ಕೆಲಸದಾಳಿದನಲ್ಲ, ಅವನ ಮೇಲೆ ಅನುಮಾನ. ಅವನೇನಾದ್ರೂ ಆಗಿದ್ರೆ ಮಾತ್ರ ಅವನನ್ನಂತೂ ಸುಮ್ಮನೆ ಉಳಿಸೋದಿಲ್ಲ. ಮೊದಲದು ಯಾರು ಅಂತ ತಿಳ್ಕೊ. ರಾಧಿಕಾಗಿ ಹೀಗೆ ಸಹಾಯ ಸಿಗ್ತಾ ಹೋದ್ರೆ ನಮಗ್ ತುಂಬಾ ಕಷ್ಟ ಆಗತ್ತೆ. ಇನ್ನೊಂದು ವಿಷಯ ಶಾಂತನು, ಏನಮ್ಮ ಅದು? ರಾಧಿಕಾ ಹೊಟ್ಟೆಲಿ ಎಲ್ಲಿವರೆಗೂ ಮಗು ಇರುತ್ತೋ ಅಲ್ಲಿವರೆಗೂ ನೀನ್ ಧರ್ಮಾಧಿಕಾರಿ ಆಗೋದಿಕ್ ಸಾಧ್ಯ ಇಲ್ಲ. ರಾಧಿಕಾ ಹೊಟ್ಟೆಲ್ ಗಂಡು ಮಗು ಇದ್ರೆ ಆ ಮಗುನ ಸಾಯಿಸ್ಬಿಡು. ತಂದೆ ಜೊತೆ ಅದನ್ನು ಹಾಯಾಗಿರ್ಲಿ. ಹೌದು ಶಾಂತನು, ಒಂದ್ ವೇಳೆ ಅವಳ ಹೊಟ್ಟೆನಲ್ಲಿ ಗಂಡು ಮಗು ಇದ್ರೆ ಆ ಮಗು ಹೆಸರಲ್ಲಿ ಪ್ರದೀಪನ್ಗೆ ಪಟ್ಟ ಕಟ್ಟಿ ಧರ್ಮಾಧಿಕಾರಿ ಸ್ಥಾನದಲ್ಲಿ ಕೂಡ್ಸಿದ್ರೆ ಏನ್ ಮಾಡ್ತೀಯಾ? ಅಥವಾ ಮಗು ದೊಡ್ಡದಾಗೋವರೆಗೂ ರಾಧಿಕನ್ನೇ ಆ ಸ್ಥಾನದಲ್ಲಿ ಕೂಡ್ಸಿದ್ರೆ ಆಗೇನ್ ಮಾಡ್ತೀಯಾ? ಅದಕ್ಕೆ ಆ ಮಗು ಬದುಕಿರಬಾರ್ದು, ಅದನ್ನ ಸಾಯಿಸ್ಬಿಡು. ರಾಧಿಕಾ ಹೊಟ್ಟೆನಲ್ಲಿ ಹೆಣ್ಮಗು ಇದೆಯಾ ಅಥವಾ ಗಂಡು ಮಗು ಇದೆಯಾ ಅಂತ ಮೊದಲು ತಿಳ್ಕೊ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾರಿಗೂ ಅನುಮಾನ ಬರ್ದಿದ್ದ ಹಾಗೆ ಆದಷ್ಟು ಬೇಗ ಆ ಕೆಲಸನ ಮಾಡಿ ಮುಗಿಸು.
ಅದಕ್ಕೆ ನೀವು ಬೇಸರ ಮಾಡ್ಕೊಳ್ಳೋಕೆ ಕಾರಣನೇ ಇಲ್ಲ. ನಿಜಕ್ಕೂ ನೀವು ಮಾಡಿರೋ ಕೆಲಸದಿಂದ ನನಗಂತೂ ಖುಷಿಯಾಗಿದೆ. ಆದ್ರೆ ಮನೆಯವರೆಲ್ಲ ಹೇಗ್ ಮಾತಾಡಿದ್ರು ಅಂತ ನೀನೇ ನೋಡ್ದಿಲ್ಲ ರಾಜು. ಎಲ್ರೂ ಅವನ ಪರವಾಗೇ ಮಾತಾಡ್ತಾರೆ. ಅವನೆಂತ ನೀಚ ಅಂತ ಗೊತ್ತಿಲ್ವಲ್ಲ ಅದಕ್ಕೆ ಎಲ್ಲರೂ ಹಾಗೆ ಹೇಳ್ತಿದ್ದಾರೆ. ಒಂದ್ಸಲ ಅವನೆಂತೋನು ಅಂತ ಗೊತ್ತಾದ್ಮೇಲೆ ಸುಮ್ನಿರ್ತಾರ ಹೇಳಿ? ಮನೆಯಲ್ಲಿ ಎಲ್ರೂ ಅವನನ್ನ ನಂಬಿದ್ದಾರೆ ರಾಜು. ಆ ನಂಬಿಕೆನ ಹೇಗ್ ದೂರ ಮಾಡ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ನಾವಿಬ್ರು ಸೇರಿ ಆ ಕೆಲಸ ಮಾಡೋಣ. ಅದಕ್ಕೆ ನಿಮ್ ಪರವಾಗಿ ನಾನಿದ್ದೀನಿ. ಧರ್ಮಾಧಿಕಾರಿ ಆಗೋದಕ್ಕೆ ಈ ಮನೆಗೆ ಬಂದು ಸೇರ್ಕೊಂಡಿದ್ದಾನ ಅವನು. ಅಷ್ಟೇ ಅಲ್ಲ ರಾಜು, ಈ ಮನೆನ ಒಡಿಬೇಕು ಅಂತಾನೆ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದಾನೆ. ಇದನ್ನ ಎಷ್ಟೋ ಸರ್ತಿ ನನ್ ಮುಂದೆ ಹೇಳಿದಾನ ಅವನು. ಮತ್ ಯಾಕತ್ಕೆ ಸುಮ್ಮನೆ ಇದ್ರಿ? ಅವತ್ತೇ ಮನೆಯವ್ರ ಹತ್ರ ಹೇಳತ್ತಾನೆ. ಎಲ್ರನ್ನೂ ಕೊಲ್ತೀನಿ ಅಂತ ಹೆದರಿಸ್ತಾನೆ ರಾಜು. ನಾನೇನು ಮಾಡೋದಕ್ಕಾಗದೇ ಇರೋಂಥ ಪರಿಸ್ಥಿತಿನಲ್ಲಿದ್ದೀನಿ. ಈಗ ಮನೆಯವ್ರು ಎಲ್ರ ಎದುರುಗಡೆ ಸತ್ಯ ಹೇಳ್ತೀನಿ ಅಂತ ಹೋದ್ರು ಯಾರಾದ್ರೂ ನಂಬ್ತಾರ ಹೇಳು? ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅದಕ್ಕೆ. ಇವತ್ತಿಂದ ಮನೆಯವ್ರಿಗೆಲ್ಲ ಅವನೆಂತೋನು ಅಂತ ನಿಧಾನಕ್ಕೆ ಗೊತ್ತು ಮಾಡ್ತಾ ಹೋಗೋಣ. ರಾಜು, ನಿನಗೆ ಶಾಂತನು ಬಗ್ಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಅವನು ಗೊತ್ತಾಗಬಾರ್ದು. ತೀರ್ಪು ಕೊಡೋ ಜಾಗಕ್ಕೆ ನಾನ್ ಬರೋದಕ್ಕೆ ನೀನೇ ಕಾರಣ ಅಂತನೂ ಅವನಿಗೆ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ನಿನಗೆ ತೊಂದರೆ ಆಗುತ್ತೆ. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು ರಾಜು. ಒಂದ್ಸಲ ಇವ್ರು ಬಂದ್ರೆ ಸಾಕು ರಾಜು, ಎಲ್ಲ ಸರಿ ಹೋಗುತ್ತೆ. ಇವ್ರು ಬದುಕಿದ್ದಾರೆ ಅಂತ ಈಗ್ಲಾದ್ರೂ ನಂಬ್ತೀಯ ರಾಜು? ಖಂಡಿತ ಅದಕ್ಕೆ. ಎಲ್ಲರೂ ಅಷ್ಟು ಹೇಳಿದ್ರು ಬಾಸ್ ಮತ್ತೆ ಬರ್ತಾರೆ ಅಂತ ನೀವು ನಂಬಿದ್ದೀರಾ ಅಂದ್ರೆ ನಿಮ್ಮ ನಂಬಿಕೆಯಲ್ಲಿ ನನಗೂ ಪೂರ್ತಿ ನಂಬಿಕೆ ಇದೆ. ಬಾಸ್ ಮತ್ತೆ ಖಂಡಿತ ಬಂದೇ ಬರ್ತಾರೆ. ನಮ್ಮ ಮನೆ ಮೊದಲಿನ ಥರ ಹಾಗೇ ಆಗುತ್ತೆ. ಚಂದ ಮಾಮ ಬಾಲಮಂಗಳ ಕಥೆಗಳಲ್ಲಿ ಇಂಥ ಕಥೆಗಳನ್ನು ಓದಿದ ನೆನಪು ಇವತ್ತು ನಿಮ್ಮಿಂದ ಮತ್ತೆ ಅದೆಲ್ಲ ನೆನಪಾಗುವಾಗಾಯ್ತು. ಖಂಡಿತ ವಿಷು ಬರ್ತಾನೆ. ಪುನರ್ಜನ್ಮ ಅನ್ನೋದೇನಾದ್ರೂ ಇದ್ರೆ ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಬಂದರೂ ಬರಬಹುದು. ನೋಡೋಣ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ರಾಜು, ಏನೋ ಗಂಭೀರವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಓ, ನಿನ್ನೆ ರಾಧಿಕಾ ಮಾಡಿದ ಸಾಧನೆ ಬಗ್ಗೆ ಹೊಗಳ್ತಾ ಇದ್ದೇವೆ ಹೇಗೆ? ಹಾಗೇನಿಲ್ಲ ಶಾಂತನಣ್ಣ, ಸುಮ್ಮನೆ ಮಾತಾಡ್ತಿದ್ದೆ ಅಷ್ಟೇ. ಖುಷಿ ಆಯ್ತು ರಾಜು. ರಾಧಿಕಾನ ಆ ಸ್ಥಾನದಲ್ಲಿ ನೋಡಿ ಮನಸ್ಸಿಗೆ ತುಂಬಾ ಖುಷಿ ಆಯ್ತು. ಏನ್ ಗತ್ತು, ಏನ್ ಗಾಂಭೀರ್ಯ, ಆ ಕಾನ್ಫಿಡೆನ್ಸ್ ನಿಜವಾಗ್ಲೂ ಖುಷಿ ಆಯ್ತು. ರಾಧಿಕಾ, ಕೀಪ್ ಇಟ್ ಅಪ್. ವಿವೇಕ್, ಈಗಾಗಲೇ ರಾಧಿಕನಿಂದ ವಿಷು ಕಾರ್ಯ ಮಾಡೋದಕ್ಕೆ ವಿಘ್ನ ಆಗಿದೆ. ಇನ್ ಮುಂದೆ ಹೀಗೆ ಕುತ್ಕೊಂಡ್ರೆ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಕಾರ್ಯ ಮಾಡಿ ಮುಗಿಸ್ಬೇಕು. ಸರಿಮಾ, ನಾನು ಅದರ ವ್ಯವಸ್ಥೆ ನೋಡ್ಕೋತೀನಿ. ಆದರೆ ಒಂದು ವಿಷಯ, ಇದನ್ನ ರಾಧಿಕನಿಂದ ಮುಚ್ಚಿಡಬೇಕು ಅಷ್ಟೇ. ವಿವೇಕಣ್ಣ, ಎಲ್ಲ ಅವಳು ಹೇಳಿದಾಗೆ ಕೇಳೋಕ್ಕಾಗುತ್ತಾ? ಅವಳೇನೋ ಬುದ್ಧಿ ಇಲ್ಲದೆ ಇರೋ ಥರ ಮಾತಾಡ್ತಾಳೆ. ನೋಡಿ, ನಮ್ಮ ವ್ಯವಸ್ಥೆನ ನಾವು ಮಾಡ್ಕೋಣ. ಹೌದು ವಿವೇಕ್, ರಾಧಿಕನ ವಿಷಯನ ಪಕ್ಕಕ್ಕಿಟ್ಟು ಪುರೋಹಿತರ ಹತ್ರ ಫೋನ್ ಮಾಡಿ ಕೇಳು. ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೋ ಮಾಡ್ಕೊಂಡು. ಸರಿ.
ಅಮ್ಮ, ವಿಷು ತಿಥಿ ಮಾಡೋ ಸಂಪೂರ್ಣ ಜವಾಬ್ದಾರಿನ ನಾನೇ ತಗೋತೀನಿ. ವಿವೇಕ್, ವಿಷು ತಿಥಿ ವಿಷಯದಲ್ಲಿ ನೀನು ಸ್ವಲ್ಪ ದೂರ ಇರು. ಅವಕಾಶ ಕೊಡೋದಿಲ್ಲ. ಅದು ಹಾಗಲ್ಲ ರಾಧಿಕಾ. ಶಾಂತನು, ಈ ರಾಧಿಕಾ ಯಾವಾಗ್ಲೂ ಹೀಗೆ ಮಾತಾಡ್ತಿರ್ತಾಳೆ. ನೀನ್ ಅವಳ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ. ಮಾಡೋ ವ್ಯವಸ್ಥೆ ಮಾಡು. ಅತ್ತೆ, ಬದುಕಿರೋರ್ಗೆ ತಿಥಿ ಮಾಡೋದಕ್ಕೆ ಹೊರಟಿದಿರಲ್ಲ, ಏನ್ ಹೇಳ್ಬೇಕಿದಕ್ಕೆ? ರಾಧಿಕಾ, ಇದೆಲ್ಲ ನಿಂಗೆ ಅರ್ಥ ಆಗೋದಿಲ್ಲ. ನೀನ್ ಒಳಗಡೆ ಹೋಗು. ಹೇಳಿದ್ನಲ್ಲ ನಾನು, ನನ್ ಪ್ರಾಣ ಹೋದ್ರು ಸರಿ, ಇವ್ರ ಕಾರ್ಯ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನೀವೆಲ್ಲ ನನ್ ಕಣ್ಣಿಗೆ ಇವ್ರಿಗೆ ಮೋಸ ಮಾಡ್ತಾ ಇರೋರ್ ಹಾಗೆ ಕಾಣಿಸ್ತಿದ್ದೀರಾ. ರಾಧಿಕಾ, ಅವನ ಬಗ್ಗೆ ನಿಂಗೆ ಒಬ್ಬಳಿಗೆ ಕಾಳಜಿ ಇದೆ ಅನ್ನೋದು ಮಾತಾಡಬೇಡ. ರಾಧಿಕಾ, ಇಷ್ಟು ಹಠ ಒಳ್ಳೇದಲ್ಲ. ವಿಷು ಬದುಕಿದಾನಂತ ನಾವ್ ಯಾರಿಗಾದ್ರೂ ಹೇಳಿದ್ರೆ ಯಾರು ನಂಬ್ತಾರೆ ಹೇಳು? ಅವನು ಸತ್ತಿದ್ದಾನೆ. ನನ್ ಗಂಡನ್ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ ನೀನು. ಈ ಮನೆಯಲ್ಲಿ ತಿನ್ಕೊಂಡಿರೋದಕ್ ಬಂದಿದ್ಯಾ?